ಅಯ್ಯೋ ದೇವ್ರೇ, ಕಾಸಿಲ್ಲ 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 ಅಂತ ಹೇಳಿ ಏನೊಂದು 20,000 ಗಂಟೆ ಮಡಿಕಬಿಟ್ಟೋಳಲ್ಲ ಇವಳು ಕಮ್ಲಿ. ಎಲ್ಲಿಂದ ಬಂತು ಇವಳಿಗೆ ಇಷ್ಟೊಂದು ಕಾಸು ಅಂತ. ಕೂಲಿನಲ್ಲಿ ಹೋಗು ಅಂದ್ರೆ ಹೋಗಕ್ಕಿಲ್ಲ, ಅದೇನೋ ವ್ಯಾಪಾರ ಅದು ಇದು ಅಂತ ಹೋಯ್ತಾಳೆ. ಅದೇನೋ ಏನು ಕತೆನೋ ಏನೋ ಬಿಡತ್ತಾಗೆ. ಇನ್ನೇನು ಇಷ್ಟೊಂದು ದುಡ್ಡು ಹೆಂಗೆ ಬಂತು ಕೇಳಲ್ಲ ಬ್ಯಾಡ್ವಾ. ಇಷ್ಟೆಲ್ಲ ಕಷ್ಟಪಡ್ತಾ ಇದೀವಿ ನಾವು. ಊಟಕ್ಕೂ ಕೊಡಕ್ಕಿಲ್ಲ ದುಡ್ಡನ್ನ. ಮತ್ತು ಏನು ಮಾಡ್ತಾವ್ರ ಕಾಸು ಗೀಸು ಎಲ್ಲನೂ ಅಂತ. ಸರಿ ಬಿಡು, ಎತ್ತಿಕ್ಕಿರೋಣ ನೋಡೋಣ ಯಾವ ಕಾಸೋ ಏನು ಕದೆಯೋ. ಏನಾರ ಕಷ್ಟಕ್ಕೆ ಬೇಕಾಯ್ತದೆ ಅಂತ ಅನ್ನಿಸ್ತದೆ, ಎತ್ತಿಕ್ಕನ್ಬಿಡು. ಕಮ್ಲಿ ಕಮ್ಲಿ ಹೊಟ್ಟಸ್ತೈತೆ, ಏನಾರ ಇದ್ರೆ ತಗೊಬಿಟ್ ಬಾ. ಓಯ್ ಕಮ್ಲಿ. ನೀನು ಎಂಡ್ರು ಇಲ್ಲ ಕಣಪ್ಪ ಮನೆಯಾಗೆ. ಅಮ್ಮ ಮಗಳು ಅದೇನೋ ಕೆಲಸ ಐತೆ ನಮ್ಮಿಬ್ರಿಗೂ ಅಂತ ಹೇಳ್ಬಿಟ್ಟು ಹೋದ್ರು. ಇವತ್ತು ಯಾವುದು ಕೂಲಿನಲ್ಲಿ ಇರ್ಲಿಲ್ವಲ್ಲ, ಅದಕ್ಕೆ ನಾನೇ ಕಳಿಸ್ಕೊಟ್ಟೆ. ಹೊಟ್ಟಸ್ತೈತಾ ತತ್ತೀನಿರು. ನಮ್ಮ ಅಜ್ಜಿ ಇರೋದಕ್ಕೆ ಹೆಂಗೋ ಒಂದು ತುತ್ತು ಅನ್ನನ ತಿಂತಾ ಇದ್ದೀನಿ. ಎಲ್ಲ ನಮ್ಮ ಅಜ್ಜಿ ತಲೆ ಮೇಲೆ ಹಾಕಿದ ಸೋರನೇ ಹೋಯ್ತು. ಇಲ್ಲ ಅಂತ ಹೇಳಿದ್ರೆ ಭಾಳ ಕಷ್ಟ ಆಗೋದು ನನಗಂತೂ. ಎಲ್ಲ ಅಜ್ಜಿ ತಲೆ ಮೇಲೆ ಹಾಕಿ ಒಳ್ಳೇದೇ ಆಗೈತೆ ಬಿಡು. ಮುದ್ದೆ ಸೊಪ್ಪಿನ ಸಾರು ಮಾಡಿದ್ದೆ ತಿಂತಾಗ. ಅಜ್ಜಿ ಅವರಿಬ್ರು ಎಲ್ಲೋದ್ರು ಅಂತ ಹೇಳ್ಬಿಟ್ಟು ಇರೋದೇ ಇಲ್ವಲ್ಲ ಮನೆಗೆ, ನೀ ಓಡಾಡ್ತಾನೆ ಇರ್ತಾರಲ್ಲ ಎಲ್ಲೋದ್ರು ಅಂತ. ಏನೋ ಕಣ ಮಗ, ಕ್ಯಾಮಿ ಅಂತ ಹೋಗೋರೆ ಹೋಗ್ಲಿ ಸುಮ್ಕಿರು. ದುಡ್ಕೊಂಬಿಟ್ಟು ಬರ್ಲಿ. ನೀನು ಏನ್ ತಾನೇ ಮಾಡಕ್ಕಾಯ್ತದ ನಾವುನುವೆ. ನೀನ್ ಸಂಸಾರದಾಗ ನೀನು ಏನು ಹೇಳಪ್ಪ, ನೀನು ಎಂಡ್ರು ನಿಮ್ಮ ಮತ್ತೆ ಪೋಟ್ ಪೆಂಟಿಗಳು ಸರಿ ಇಲ್ಲ. ಅವ್ರಂತೂ ಉಳ್ಬಳಕಿಲ್ಲ. ಅವ್ರಂತೂ ಏನಾರ ಒಂದೊಂದು ತೊಂದ್ರೆಗಳಂತೂ ಮಾಡ್ಕತಾನೆ ಇರ್ತಾರೆ. ಅಯ್ಯೋ ದೇವ ಬಿಡು. 10 ರೂಪಾಯಿ ದುಡಿಯಕ್ಕಿಲ್ಲ ಕಣ, ಸುಮ್ಮನೆ ಏನೇ ತಲೆ ತಿಂತವೆ. ನೀನು ಎಂಡ್ರು ಇಷ್ಟು ದಿನ ಓದ್ಲು ಕೆಲಸ ಪಲ್ಸ ಅಂತ 10 ರೂಪಾಯಿ ಏನಾರ ತಂದ್ಬಿಟ್ಟು ನಿನ್ ಕೈಗೆ ಇಕ್ಕುದ್ಲಾ? ಇಲ್ಲ ಅಜ್ಜಿ. ಸರಿ ಬಿಡು, ನಿನ್ಗೆ ಯಾವ್ದಾರ ಕೆಲಸ ಸಿಕ್ತಿಲ್ಲ ನಿಂಗೆ? ಅಜ್ಜಿ ಕೆಲಸ ಯಾವುದೋ ಒಂದು ಸಿಕ್ಕೈತೆ, ಆದರೆ ಅದಕ್ಕೆ ಬೈಕ್ ಬೇಕಂತೆ. ಬೈಕ್ ಏನಾದ್ರೂ ಇದ್ದರೆ ಅದೇ ಬೈಕ್ ಇದ್ದರೆ ಹೆಂಗೋನು ಆರಾಮಾಗಿ ಕೆಲಸ ಸಿಗ್ತದಂತೆ. ಅದೇನಜ್ಜಿ ಇದೆಲ್ಲ ಡೆಲಿವರಿ ಕೊಡ್ತಾರಲ್ಲ ಫ್ಲಿಪ್ಕಾರ್ಟಾಗೆ, ಅಲ್ಲೆಲ್ಲನೂ ಡೆಲಿವರಿ ಕೊಡ್ತಾರಲ್ಲ ಅಂಥ ಕೆಲಸನಂತೆ. ಗಾಡಿ ಬೇಕೇ ಬೇಕು, ಯಾವುದನ್ನ ಕಮ್ಮಿ ರೇಟಿಂದ ಒಂದು ಸೆಕೆಂಡ್ ಹ್ಯಾಂಡ್ಲದನ್ನ ಒಂದು ಗಾಡಿ ಬೇಕಿತ್ತು ಕಣಜ್ಜಿ. ಅದಕ್ಕೆ ನಾನು ಅಲ್ದಾಡಿ ಹುಡುಕಾಡ್ದೆ, ದುಡ್ಡು ಕಾಸು ಫ್ರೆಂಡ್ಸ್ಗಳ್ದಾಗೆಲ್ಲ ಕೇಳಿದೆ ಕಣಜ್ಜಿ. ಯಾರು ಕೊಡಲಿಲ್ಲ ಕಾಸ. ಇನ್ನು ಅಮ್ಮನ ತಗೋದ್ರು ಅಮ್ಮ ಕೊಡೋಕ್ಕಿಲ್ಲ ಅಂತ ನಂಗೆ ಸಂದ ಗೊತ್ತು. ಅದಕ್ಕೆ ಅವ್ರಿಗೆ 2 ದಿನ ಟೈಮ್ ತಗೊಂಡು ಸರಿ ಬಿಡು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಕಣಜ್ಜಿ. ಹೌದೇ, ಎಷ್ಟಾಯ್ತದೆ ಸೆಕೆಂಡ್ ಹ್ಯಾಂಡ್ ಆದ್ರೆ? ಒಂದು 25-30ಕ್ಕೆ ಯಾವ್ದನ್ನ ಸುಮಾರಾಗಿರೋ ಗಾಡಿ ಸಿಗ್ತದೆ. ಒಂದು 25-30 ಆಯ್ತದೆ. ಸುಮಾರಾಗಿರ್ತದೆ. ತಗೊಂಡು ಓಡಿಸಾಡ್ಬೋದು ಕಣಜ್ಜಿ. ಹೊಸವಾದ್ರೆ ಲಕ್ಷ ಬೇಕು ಕಣಜ್ಜಿ, ಹೊಸವಾದ್ರೆ. ಓ ಹೌದಾ, ಸರಿ ಆಯ್ತು. ಆಯ್ತು, ಇರು ಒಂದು ನಿಮಿಷ ಬಂದೆ. ಎಲ್ಗೋಯ್ತಪ್ಪ ನಮ್ಮ ಅಜ್ಜಿ. ಅಯ್ಯೋ ಬಿಡತ್ತ, ನನ್ನ ಜೀವನ ಏನು ಮಾಡೋದು ಏನು ಕತೆಯೋ ಒಂದು ಗೊತ್ತಾಯ್ತಿಲ್ಲ. ಒಂದಕ್ಕಿಂತ ಒಂದು ತಲೆನೋವು ಜೀವನ ಆಗೋಗ್ಬಿಟ್ಟೈತೆ ನನಗಂತೂ. ತಗ, ಇರೋ ಒಂದು 20,000 ಐತೆ ತಗ. ಇದ್ರಾಗೆ ನೀನು ಗಾಡಿ ಪಡಿ ತಗೊಬಿಟ್ಟು ಅದೇನೋ ಕೆಲಸ ಕ್ಯಾಮೆ ಮಾಡೋಗು. ಅಜ್ಜಿ ಎಲ್ಲಿಂದ ಬಂತಜ್ಜಿ ನಿಂಗೆ ಇಷ್ಟೊಂದು ದುಡ್ಡು? ನನಗೆ ಎಲ್ಲಿಂದ ಬರ್ತದೆ? ನಿಮ್ಮ ಮನೆಗೆ ಯಾರೋ ಏನೋ ಮಾಡಿ ಎತ್ತಿಕ್ಕಿದ್ರು. ಅಲ್ಲಿ ಕುಕ್ಕರ್ ಐತಲ್ಲ, ಕುಕ್ಕರಕ್ಕೆ ಹಾಕ್ಬಿಟ್ಟು ಮ್ಯಾಲ್ಗಡೆ ಮಡಗಿದ್ರು. ನಾನು ಅದಕ್ಕೆ ನೀನು ನೋಡಿದೆ, ಎತ್ಕೊಂಬಿಟ್ಟು ಹಂಗೆ ಇಟ್ಕೊಂಡಿದ್ದೆ. ನೀನು ಎಂಡ್ರನಂತ ಕಾಸಿಲ್ಲ 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 ಅಂತ ಇಲ್ಲ. ನಾನು ಅದಕ್ಕೆ ನೀನು ಬುಡು ಇರೋಕ್ಕಿಲ್ಲ ಅಂತ ಸುಮ್ಕಿದ್ದೆ. ಇವಾಗ ಮ್ಯಾಲೆಲ್ಲ ಕುಕ್ಕರ್ ತೆಕ್ಕೊಳ್ಳೋಣ ಅಂತ ಹೋದ್ನಾದ್ರಾಗಿತ್ತು ಕಾಸು. ನೋಡು, ಏನು ಹೇಳಕ್ಕೆ ಹೋಗ್ಬೇಡ ನಿನ್ನ ಎಂಡ್ರಿಗೆ ನಿಮ್ಮ ಅತ್ತೆಗೆ. ಸುಮ್ಮನೆ ತಗೊಂಡು ಗಾಡಿ ತಗೊಂಬಿಟ್ಟು ಬಾ ಹೋಗು, ನಿನ್ನ ಕೆಲಸ ನೀನು ನೋಡ್ಕ. ಸರಿ ಅಜ್ಜಿ ಆಯಿತು. ಇವತ್ತಿಂದ ಯಾವ್ದನ್ನ ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗ್ತೀನಿ ಕಣಜ್ಜಿ ನಾನು. ಬೈಕ್ ಸಿಗ್ತಲ್ಲ ಇನ್ನೇನು ಬೇಡ ನನಗಂತೂ. ಆರಾಮಾಗಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಆರಾಮಾಗಿ ಬರ್ತೀನಿ ಕಣಜ್ಜಿ. ದುಡ್ಡಿನ ವಿಷಯ ಏನು ಹೇಳಕ್ಕೆ ಹೋಗ್ಬೇಡ ನೀನು. ದುಡ್ಡಿನ ವಿಷಯ ಹೇಳಿದ್ರೆ ತಾನೇ ಗಲಾಟೆಗಳು ಗೊತ್ತಾಗೋದು ಎಲ್ಲ ಆಗೋದು. ದುಡ್ಡಿನ ವಿಷಯನೇ ಹೇಳಿಲ್ಲ ಅಂದರೆ ಸುರೋಯ್ತದೆ. ದುಡ್ಡಿನ ವಿಷಯ ಏನು ಹೇಳಕ್ಕೆ ಹೋಗ್ಬೇಡ. ನಿನಗೆ ಗೊತ್ತಿಲ್ಲ ಅನ್ನಂಗೆ ಬಾಯಿ ಮುಚ್ಕೊಂಡಿರು. ನಾನು ಹಂಗೆ ಇರ್ತೀನಿ, ಸರಿನಾ? ಸರಿನಜ್ಜಿ. ಅಮ್ಮ, ಇವಾಗ ನಾವು ಮಾತಾಡ್ಕೊಂಡ್ಬಿಡ್ವಲ್ಲ, ಬಂದ್ವಲ್ಲ ಅದೇ ಥರನೇ ನೀವು ಮಾಡೋಣ ಕಣಮ್ಮ. ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ, ಮನೆಯಾಗ 20,000 ರೂಪಾಯಿ ಇಕ್ಕಿದ್ದೀನಲ್ಲ, ಅದೇ 10,000 ರೂಪಾಯಿ ಅದೇ ನನ್ನ ಗಂಡನ ಅಕ್ಕ ಬಂದಿದ್ಲಲ್ಲ, ಅವಳು ಕೊಟ್ಟಿದ್ದು. ಆಮೇಕಿಂದ ನಾನೆಲ್ಲ ಸೀರೆ ಬಿಸ್ನೆಸ್ದಾಗ ಮಾಡಿದ್ದು ಎಲ್ಲ ಸೇರಿ 20,000 ರೂಪಾಯಿ ಆಗೈತೆ ಕಣಮ್ಮ. ನನ್ನ ಗಂಡಂಗೆ ಏನೂ ಗೊತ್ತಿಲ್ಲ. ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು 20,000 ರೂಪಾಯಿ ಮೊದಲು ಸೀರೆ ತಗೊಬಿಟ್ಟು ಬಂದ್ಬಿಡೋಣ. ನಾನಿವಾಗ ಹೆಂಗೂ ಸೇಲ್ ಮಾಡ್ತಿದ್ದೀನೋ ಹಂಗೆ ಸೇಲ್ ಮಾಡೋಣ. ಆ ಮನೆಯಾಳಿ ಅವಳೆಲ್ಲ ಅವ್ರಿಬ್ರು ಜೈಲ್ ಪಾಲಾಗೋರಂತೆ. ಆಶಿನೂ ಶಾರದಿ ಇಬ್ರು. ಯಪ್ಪ ಸದ್ಯ ನಾನಂತೂ ಜೈಲ್ಗೆ ಹೋಗಿಲ್ಲ, ಅವರೇ ಹೋಗವ್ರೆ. ಏನು ಬದಿಕಂಡೆ ನಾನಂತೂ. ನೋಡು, ಇನ್ನೇನೇ ಹೇಳಮ್ಮ, ನಾನು ನೀನು ಆರಾಮಾಗಿದ್ದು ಬಿಡೋಣ. ಸೀರೆ ಬಿಸ್ನೆಸ್ಗೆ ಒಳ್ಳೆ ಲಾಭ ಐತೆ ಕಣಮ್ಮ. ಒಳ್ಳೆ ಕಮ್ಮಿ ರೇಟಿಗೆ ತಂದು ಒಂದು 100-200 ರೂಪಾಯಿ ಇಟ್ಕೊಂಡು ಮಾರಿ 20,000, 40,000, 40,000, 80,000, 80,000, ಲಕ್ಷ, 10 ಲಕ್ಷ ಕೋಟಿ ಮಾಡಿಬಿಟ್ಟು ಇಬ್ಬರು ಆರಾಮಾಗಿರೋಣ. ಹೂನೆ, ನೀನು ಹೇಳೋದು ಸರಿ ನೀನಿಯ. ಅಬ್ಬಬ್ಬಬ್ಬ, ಈ ಕೂಲಿ ನಾಲಿ ಮಾಡೋದು ಅಂದರೆ ನನಗಂತೂ ಹಾಕಿಲ್ಲ ಬಿಡು. ಈ ಕೂಲಿನಲ್ಲಿ ಯಾರು ಮಾಡ್ಕೊಂಡು ಸಾಯ್ತಾರೆ. ನನಗಂತೂ ತಲೆನೋವು ಬಂದ್ಬಿಟ್ಟೈತೆ. ಆ ಮುದುಕಿ ಕೂರ್ಸೋಕ್ಕಿಲ್ಲ, 5 ನಿಮಿಷ ಕುಂತ್ಕೊಂಡ್ರೆ ಲಬ ಅಂತಾಳೆ. ಸದ್ಯ ಇವತ್ತು ಯಾರು ಕೂಲಿ ಕರೆದಿಲ್ವಂತೆ, ನಾನು ಬಿಟ್ಟವಳೆ. ಸಾವುಕಾರ ಮಂತಕ್ಕೆ ಹೋಗ್ಬಿಟ್ಟು ಸಗಣಿ ಎಲ್ಲ ಬಾಸಾಕ್ಬಿಟ್ಟು ಪಟ ಅಂತ ಬಂದ್ಬಿಟ್ಟೆ ನೋಡು. ಇಲ್ಲ ಅಂದರೆ ನನ್ನಂತೂ ಸಾಯಿಸ್ಬಿಡ್ತಾಳೆ ಈ ಮುದುಕಿ.
ಬಾ ಬಟ್ಟೆ ಬಿಸ್ನೆಸ್ ಏನೇ ಮಾಡೋಣ. ಹೆಂಗೋ ಅವ್ರನ್ನ ಇವ್ರನ್ನ ಯಾಮಾರಿಸಿ ದುಡ್ಡು ಬಂದೈತಲ್ಲ, ಹೆಂಗೋ ಬಿಡು, ಏನು ಕಷ್ಟಪಟ್ಟು ದುಡ್ದಿರೋದಲ್ಲ. ಲಾಸ್ ಆದರೂ ಆಗಲಿ, ಲಾಭ ಬಂದರೂ ಲಾಭ ಬರಲಿ, ಏನು ತೊಂದರೆ ಇಲ್ಲ. ಬಾಮ, ಹೋಗ್ಬಿಟ್ಟು ಎಲ್ಲ 20,000 ಎತ್ಕೊಂಡು ಹೋಗ್ಬಿಟ್ಟು ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಹೊಸಿ ಎಲ್ಲನೂ ತಗೊಂಬಿಟ್ಟು ಬಂದ್ಬಿಡೋಣ. ನೋಡಿ ಬಟ್ಟೆ ಗಿಟ್ಟೆ ತಂದ್ಬಿಟ್ಟು ಮಾರ್ಕೊಂಡು ಕುಂತ್ಕೊಳ್ಳಿ. ಹಬ್ಬ ಯಾವುದೋ ಒಂದು ದಾರಿ ಸಿಕ್ತಲ್ಲ. ನನ್ನ ಗಂಡು ನಾಮಿಕಿಂದ ಹೋಗಿ ತುಪ್ಪ ಹಾಕಕ್ಕಿಲ್ಲ, ನೋಡ್ತಾ ಇರು. ಬಾ ಮನೆಗೆ ಹೋಗ್ಬಿಟ್ಟು ದುಡ್ಡು ಎತ್ಕೊಂಡು ಹಂಗೆ ಬಸ್ ಹತ್ಕೊಂಡು, ನಾಳೆ ಬೆಳಗಿನ ಜಾವ ಬಸ್ ಐತಲ್ಲ, 5 ಗಂಟೆ ಬಸ್ಸು, 5 ಗಂಟೆ ಬಸ್ಸೇನೆ ನೀವು ಹತ್ಕೊಂಡು ಹೋಗೋಣ. ಅದು ಸರಿನೇ ನೀಯ. 5 ಗಂಟೆ ಬಸ್ಗೆ ನೀ ಹೋದ್ರೆ ಆರಾಮಾಗಿ ಬರ್ಬೋತಾಗ. ಇನ್ನೇನಂತೆ. ಬಾ ಬಾ ಹೋಗನ್ ಬಾ. ಏನು ಹೇಳಕ್ ಹೋಗ್ಬೇಡ, ನಿನ್ನ ಗಂಡಂಗೂ ಹೇಳ್ಬೇಡ, ಆ ಮುದುಕಿಗೂ ಹೇಳ್ಬೇಡ, ಯಾರಿಗೂ ಹೇಳೋದು ಬೇಡ. ಸೀಕ್ರೆಟಾಗಿ ಮಾಡೋಣ. ಸದ್ಯ ಯಾರೂ ಇಲ್ಲ ಮನೆಗೆ. ಅಮ್ಮ, ನಾನು ದುಡ್ಡು ಎತ್ಕೊಂಡ್ಬಿಟ್ಟು ಬಂದು ಬುರ್ಸ ಇಟ್ಕೊಂಡಿಲ್ಲ ಮನೆ ಕತ್ತೀನಿ. ನನ್ನ ಗಂಡಂಗೆ ಹೇಳ್ತೀನಿ, ಏನೋ ಕೆಲಸ ಐತೆ ಹೋಗ್ಬಿಟ್ಟು ಬರ್ತೀನಿ ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು. 20,000 ಏನಾದ್ರು ಗೊತ್ತಾಗ್ಬಿಟ್ರೆ ಆಮೇಕಿಂದ ಕೊಡು 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 ಅಂತ ಕಿತ್ಕೊಬಿಡ್ತಾರೆ. ಇರು, ಅಡುಗೆ ಮನೆಯಿಂದ ತಂದು ನೀನು ಕೊಟ್ಟಿರ್ತೀನಿ, ನಿನ್ನ ಜೋಬ ಒಳಗಡೆ ಮಡಿಕೊಂಡಿರು, ಸರಿನಾ? ಸರಿ, ತಗೊಬಿಟ್ಟು ಬಾ ಹೋಗು. ಆರಾಮಾಗೆ ಸುಲಭವಾಗಿ ದುಡ್ಡು ಸಿಗೋದು ಅಂದರೆ ಹಿಂಗೇನೆ. ಇದಕ್ಕಿನ್ನೂ ಸುಲಭವಾಗಿ ಏನು ದುಡ್ಡು ಸಿಗ್ತದೆ ಹೇಳು? ಸುಲಭವಾಗಿ ದುಡ್ಡು ಸಿಗ್ತದೆ. 20,000 ರೂಪಾಯಿನ 2 ಕೋಟಿ ಮಾಡಬೇಕು, ಅದೇ ನೀನು ನಮ್ಮ ಗುರಿ. ಅಯ್ಯೋ ಅಮ್ಮ, ಅಮ್ಮ, ಇಲ್ಲೇ ಇಕ್ಕಿದ್ನಲ್ಲಮ್ಮ, ದುಡ್ಡೇ ಕಾಣ್ತಿಲ್ಲ. ಏನು ಹೇಳ್ತಾ ಇದೆಯಾ? ಏನ್ರಾಗ ಇಕ್ಕಿದ್ದೆ ದುಡ್ಡನ್ನ? ಇಲ್ಲೇ ಕುಕ್ಕರ್ನಾಗ ಮಡಗಿದ್ದೆ ಕಣಮ್ಮ. ನೋಡು, ಈ ಕುಕ್ಕರ್ನಾಗ ಏನೂ ಇಲ್ಲ. ಇದ್ರಾಗ ಏನೇ ಇಕ್ಬಿಟ್ಟು ಮ್ಯಾಲ್ಗಡೆ ಇಕ್ಕಿದ್ದೆ. 20,000 ರೂಪಾಯಿ ಕಾಸು ಇಲ್ವೇ ಇಲ್ಲಲ್ಲ, ಅಲ್ಲೂ ಇಲ್ವಲ್ಲಮ್ಮ. ಅಯ್ಯೋ, ಏನು ಮಾಡೋದಮ್ಮ ಇವಾಗ? ಅಲ್ಲಲ್ಲಿ ಯಾರಿಗಾನ ಹೇಳಿದ್ದ ನೀನು? ಹಿಂಗೆ ಐತೆ ಅಂತ ಹೇಳ್ಬಿಟ್ಟು? ನನಗೂ ನಿನಗೂ ಬಿಟ್ರೆ ಯಾರಿಗೂ ಮನೆಗಿರೋರು ಗೊತ್ತಿಲ್ಲ ಕಣಮ್ಮ. ದುಡ್ಡು ಇರೋದು ಯಾರಿಗೂ ಗೊತ್ತಿಲ್ಲ. ಯಾರು ಎತ್ಕೊಂಡ್ರು ಏನೋ ಗೊತ್ತಿಲ್ಲ. 20,000 ಕಣಮ್ಮ. ಕಷ್ಟಪಟ್ಟು ಊರೂರು ಹೋಗ್ಬಿಟ್ಟು ಮಾರ್ಕೊಂಬಿಟ್ಟು ಬಂದಿದ್ದೆ ಕಣಮ್ಮ. ಹಾಗೆ 10,000 ರೂಪಾಯಿನ ಅವ್ನು ಕೊಟ್ಟಿದ್ನಲ್ಲ, ಹಾಗೆ ಮಾಡಿಕೊಂಡಿದ್ದೆ ಕಣಮ್ಮ. ಎಲ್ಲ ಸೇರಿ 20,000 ಇತ್ತು ಕಣಮ್ಮ. ಅಮ್ಮ, ಎಲ್ಲನ ಹುಡುಕು, ಇಲ್ಲೇ ಎಲ್ಲನ ಇರ್ತದ ಅಂತ. ನಾನು ಬೇರೆ ಪಾತ್ರೆಗಿತ್ರೆಲ್ಲ ಹುಡುಕ್ತೀನಿ, ನೀನು ಇಲ್ಲೆಲ್ಲ ತಡ್ಕೊಡ್ಕೊಂತಿದ್ದ. ಯಾರು ಎತ್ಕೊಂಡಿರ್ತಾರೆ ಕುಕ್ಕರ್ಗೆ ಹಾಕಿ ಮಡಗಿಕ್ಕಿರೋದನ್ನ? ಆ ಮುದ್ಕೇನಾರು ಎತ್ಕೊಬಿಟ್ಲಾ? ಅವಳೆಲ್ಲ ಎತ್ಕೊತಾಳೆ? ಅವಳೇನು ಕಲೆಲ್ಲ ಮ್ಯಾಲ್ಗಡಿಕೆಲ್ಲ ಹತ್ತಿ ಮಾಡಿ ನೋಡ್ತಾಳೆ. ಅಮ್ಮ, ಸರಿಯಾಗಿ ಹುಡುಕು, ಮೂಲೆ ಮುಡುಕು ಎಲ್ಲನೂ. ಎಲ್ಲನ ಬಿದ್ದಿದ್ದಿರ್ತದೆ, ನಾನು ನೋಡೋಣ, ಸುಮ್ಮನೆ ಯಾಕೆ? ಹುಡುಕು, ನೀಟಾಗಿ ಹುಡುಕು. ಅದನ್ನೇ ಮಾಡ್ತಿದ್ದೀನಿ ರಮಿ, ನೋಡ್ತಾ ಇಲ್ವಾ ನಾನಂತೂ? ಆ ಕಡೆ ಈ ಕಡೆ ಅಂತ ನೋಡ್ಕೊಂಡು ತಡ್ಕೊಡ್ಕು ನೋಡ್ತಾ ಇದೀನಿರು. ಅಮ್ಮ, ಅಡುಗೆ ಮನೆಗೆ ಇರೋದೇ 4 ಸಾಮಾನು, ಎಲ್ಲ ಹುಡುಕ್ ನೋಡಿದೆ. ಅಡುಗೆ ಮನೆಗೆ ಎಲ್ಲೂ ಇಲ್ಲ ಕಣಮ್ಮ. ಇರು, ನಿನ್ನ ಗಂಡನೂ ನಿಮ್ಮ ಅಜ್ಜಿ ಬಂದ್ಮೇಲೆ ಕೇಳೋಣ. ಯಾರನ್ನ ಎತ್ಕೊಂಡವ್ರನ್ನ ಗೊತ್ತಾಯ್ತದೆ. ಮನೆಯಾಳಿಗಳು ಸರಿ ಇಲ್ಲ, ಮೊದಲನೆಯ ಎತ್ಕೊಂಡಿರ್ತಾರೆ ಅನ್ನಿಸ್ತದೆ. ಅಮ್ಮ, ನಿನ್ನ ಹತ್ರ ಎಲ್ಲಿಂದ ಬಂತು ಕಾಸು ಅಷ್ಟೊಂದು ಅಂತ ಕೇಳಿದ್ರೆ ಏನಂತ ಹೇಳೋಣ ಹೇಳು? ನಿನ್ನ ಹತ್ರ ಎಲ್ಲಿಂದ ಬಂತು ಹಂಗೆ ಹಿಂಗೆ ಅಂತ ದಬಾಯಿಸ್ಬಿಡ್ತಾರೆ ಕಣಮ್ಮ. ಇಲ್ಲ ಕಣಮ್ಮ, ಕೇಳಿದ್ರು ಅವ್ರು ಕೊಡೋಕ್ಕಿಲ್ಲ ಅಂತ ಅನ್ನಿಸ್ತದೆ. ಅವ್ರಿಗೆ ಗೊತ್ತಿಲ್ಲದಂಗೆ ಮಡಗಿದ್ದೆ ಕಣಮ್ಮ ನಾನು. ಅಯ್ಯೋ ಪಾಪಿ ಮುಂಡೆ ಮಕ್ಕಳ, ಯಾರು ಎತ್ಕೊಂಡ್ರೋ ನೋಡು. ನಾನು ನೀನು ಎತ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವ್ರು ಇಬ್ಬರಾಗ ಒಬ್ರು ಎತ್ಕೊಂಡಿರ್ತಾರೆ, ನಿನ್ನ ಗಂಡನೋ ನಿಮ್ಮ ಅಜ್ಜಿನೂ. ಏನು ಮಾಡೋದು? ಬಟ್ಟೆ ತಗೊಬಿಟ್ಟು ಬಂದು ಮಾರೋಣ ಅಂತ ಪ್ಲಾನ್ ಮಾಡ್ತಾಯಿದ್ರೆ ಅಷ್ಟೇ. ಅದೇ ಹೇಳೋದು. ಅದೇನೋ ಅಂತಾರಲ್ಲ, ನಾವು ಬ್ಯಾರ ನಾಳು ಮಾಡಿ ಎತ್ಕೊಂಡ್ರೆ ಅದು ಉಳಿಯಲ್ವಂತೆ ಕಾಸು. ಬಿಡು, ಅದೇ ನಾವೇನು ಸ್ವಂತ ದುಡಿಮೆ ದುಡ್ಡು ಅಲ್ವಲ್ಲ ಅದು, ಯಾವುದೋ ದುಡ್ಡು ತಾನೆ. ಹೋಗ್ಲಿ ಬಿಡು, ಒಂದು ಹೆಂಗೋ ಅಡ್ಜಸ್ಟ್ ಮಾಡೋಣ. ನಿನ್ನ ಗಂಡು ನಾವ್ರೆ ಇವ್ರನ್ನ ಕೇಳಿ ಏನೋ ಅಡ್ಜಸ್ಟ್ ಮಾಡ್ಕೊಳ್ಳಿವಂತೆ. ಆದ್ರೂ ಊರೂರು ಅಲ್ದುಬಿಟ್ಟು ಊರೂರು ಜನಗಳು ತಗಲ್ಲ ಅಲ್ದು ಸೀರೆ ಮಾರಿರೋ ದುಡ್ಡು ಕಣಮ್ಮ. ಅದು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದೆ ಗೊತ್ತೇನು? ಊರೂರಕ್ಕೆ ಹೋಗಿ ಸೀರೆ 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 ಅಂತ ಮಾರ್ಬಿಟ್ಟು ಸಂಪಾದನೆ ಮಾಡಿರೋ ದುಡ್ಡು ಅದು. ನೀನು ಎಷ್ಟು ಸುಲಭವಾಗಿ ಹೇಳ್ತೀಯ ನೋಡು. ನಾನೇನೇ ಸುಲಭವಾಗಿ ಹೇಳ್ದೆ? ಈಗ ಸಮಾಧಾನ ಮಾಡ್ಕ ಅಂತ ಹೇಳಿದ್ನಲ್ಲ, ಸಮಾಧಾನ ಮಾಡ್ಕ. ಸರಿ ಬಿಡು,